ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಕುಕ್ಕರ್ನಲ್ಲಿ ಮುದ್ದೆ ಮಾಡೋ ವಿಧಾನ ಹಾಗೂ ಈರುಳ್ಳಿ ಗೊಜ್ಜು ಅಥವಾ ಇದನ್ನು ಈರುಳ್ಳಿ ಬಜ್ಜಿ ಸಾರು ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸಷ್ಟು ರಾಗಿ ಹಿಟ್ಟು, 1.5 ಗ್ಲಾಸಷ್ಟು ನೀರು, ಚಿಟಿಕೆಯಷ್ಟು ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ತಿರುಗ್ಕೋಬೇಕು, ಸ್ವಲ್ಪ ಮಟ್ಟಕ್ಕಷ್ಟು ಗಟ್ಟಿ ಬರೋವರೆಗೂ. ಈಗ ಗಟ್ಟಿ ಬಂದಿದೆ, ಆದರೆ ಇದು ಸಂಪೂರ್ಣವಾಗಿ ಬೆಂದಿಲ್ಲ. ಮುದ್ದೆ ಚೆನ್ನಾಗಿ ಬೆಂದಿರಬೇಕು, ಸಾಫ್ಟಾಗಿರಬೇಕು. ಅರ್ಧಂಬರ್ಧ ಏನಾದರೂ ಬೆಂದೋಗಿ ತಿಂದರೆ ಹೊಟ್ಟೆ ನೋವು ಬರುತ್ತೆ. ಇದನ್ನು ಕುಕ್ಕರ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10ರಿಂದ 15 ನಿಮಿಷ ಹೈ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೋಬೇಕು. ಇಡ್ಲಿ ಎಲ್ಲ ಹಬೆಯಲ್ಲಿ ಬೇಯಿಸ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಮತ್ತೊಮ್ಮೆ 1 ನಿಮಿಷ ಈ ರೀತಿಯಾಗಿ ಚೆನ್ನಾಗಿ ತಿರುಗ್ಕೊಂಡ್ಬಿಡಬೇಕು. ಸೌಟ್ಗೆ ಎಣ್ಣೆನ ಹಚ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ಈಗ ಮುದ್ದೆ ರೆಡಿಯಾಗಿದೆ. ಮುಂದಿನ ರೆಸಿಪಿ ಈರುಳ್ಳಿ ಗೊಜ್ಜಿನ ರೆಸಿಪಿ. ಬಾಣಲೆ ಒಂದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಉಪಯೋಗ ಮಾಡಿದ್ದೀನಿ, ಕರಿಬೇವಿನ ಎಲೆಗಳು. ಇದನ್ನು ಸುಮಾರು 1-2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ. ತೀರನೇ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬಂದಿದೆ. ರುಬ್ಕೋಬೇಕು. ಇದನ್ನು ಬಿಸಿ ಇದ್ದರೆ ತಣ್ಣಗಾದ್ಮೇಲೆ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಈರುಳ್ಳಿ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ, ಅದು ಹಸಿ ತೆಂಗಿನಕಾಯಿ ಚೂರುಗಳು, ಮೀಡಿಯಮ್ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ. ಬ್ಯಾಡಿಗೆ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಸಾರಿನ ಪುಡಿ, ಬೇಳೆ ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ನೀರು, ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಮುಂದಿನ ಸ್ಟೆಪ್ನಲ್ಲಿ ಬಾಣಲೆನ ಇಟ್ಕೊಂಡಿದ್ದೀನಿ. ಎಣ್ಣೆ 1-2 ಚಮಚದಷ್ಟು, ಸಾಸಿವೆ, ಮೆಂತ್ಯ ಕಾಳು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕಟ್ ಮಾಡಿಟ್ಕೊಂಡಿರೋ 2 ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡ್ಮೇಲೆ ಪದರವಾಗಿ ಬಿಡಿಸ್ಕೊಂಬಿಡಿ. ಈರುಳ್ಳಿನ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಾಟಿ ಟೊಮೆಟೊ ಹಣ್ಣು, 2 ನಾಟಿ ಟೊಮೆಟೊ ಹಣ್ಣನ್ನ ಉಪಯೋಗ ಮಾಡ್ತಾಯಿದ್ದೀನಿ. ನಾಟಿ ಟೊಮೆಟೊ ಹಣ್ಣು ಹಾಕ್ಕೊಂಡ್ರೆ ಹುಳಿ ಅವಶ್ಯಕತೆ ಏನಿಲ್ಲ, ಅಂದರೆ ಹುಣಸೆ ಹಣ್ಣು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಟೊಮೆಟೊ ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಿದೆ. ರುಬ್ಬಿಟ್ಕೊಂಡಿದ್ನಲ್ಲ, ಅದು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ತುಂಬಾ ಜಾಸ್ತಿ ಗಟ್ಟಿಯಾಗೂ ಬೇಡ ಅಥವಾ ತುಂಬಾ ಜಾಸ್ತಿ ತೆಳುವಾಗೂ ಬೇಡ, ಮೀಡಿಯಮ್ ಆಗಿರಲಿ ಕನ್ಸಿಸ್ಟೆನ್ಸಿ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ರುಚಿಕರವಾಗಿರೋಂಥ ಈರುಳ್ಳಿ ಗೊಜ್ಜು ಅಥವಾ ಈರುಳ್ಳಿ ಬಜ್ಜಿ ಸಾರು ರೆಡಿಯಾಗಿದೆ. ಸಕ್ಕ ಟೇಸ್ಟಿಯಾಗಿದೆ. ಘಮ ಘಮ ಸುವಾಸನೆ ಕೂಡ ಬರ್ತಾಯಿದೆ. 2 ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ ಒಂದ್ಸಲ. ಸಕ್ಕ ಟೇಸ್ಟಿಯಾಗಿದೆ. ದಿನ ಒಂದೇ ಥರ ಸಾರು ತಿಂದು ಬೋರ್ ಆಗಿದ್ದಾಗ ಇದು ಒಂದು ಬೆಸ್ಟ್ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.